ಜೀವನದ ಅಸಲಿ ಸಂಪತ್ತು. ನಮಸ್ಕಾರ ಪ್ರಿಯ ವೀಕ್ಷಕರೇ, ಈ ದಿನದ ಪ್ರೇರಣಾದಾಯಕವಾಗಿರುವಂತಹ ಸಂದೇಶದ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಸಮಯದ ಮೌಲ್ಯ. ಸಮಯವು ನಗುವಿಲ್ಲದ ಶಿಕ್ಷಕ. ಸಮಯದ ಮೌಲ್ಯ ನಿಮಿಷಗಳೇ ನಿರ್ಧರಿಸುವಂತಹ ನವ ಬದುಕು. ಇವತ್ತು ನಾವು ಚರ್ಚಿಸುವಂತಹ ವಿಷಯ ನಮ್ಮ ಬದುಕಿನ ಅತ್ಯಂತ ಅಮೂಲ್ಯವಾಗಿರುವಂತಹ ಸಂಪತ್ತಾದ ಸಮಯದ ಬಗ್ಗೆ. ಹಣವನ್ನ ನಾವು ಎಷ್ಟೇ ವ್ಯರ್ಥ ಮಾಡಿದ್ರು ಕೂಡ ಅದನ್ನ ನಾವು ಮರಳಿ ಪಡೆಯಬಹುದು. ಆದರೆ ಸಮಯವೆಂಬ ಖಜಾನೆನ ಒಂದೊಂದು ನಿಮಿಷವನ್ನು ಕೂಡ ನಾವು ವ್ಯರ್ಥ ಮಾಡಿದ್ರೆ ಅದನ್ನ ನಾವು ಮರಳಿ ಪಡೆಯಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಸಮಯವನ್ನ ಬಳಸುವುದು ಒಂದು ಕಲೆ ಇದ್ದಾಗೆ, ಅದನ್ನ ಮೌಲ್ಯಮಾಪನ ಮಾಡುವುದು ಒಂದು ಜ್ಞಾನ ಇದ್ದಾಗೆ. ಸೊ ನಮಗೆ ಸಿಗುವಂತಹ ಸಮಯ ಎಲ್ಲರಿಗೂ ಕೂಡ ಸಮಾನವಾಗಿರುವಂಥದ್ದೇ. ಸೊ ಸಂಪತ್ತು ಬದುಕಿನಲ್ಲಿ ಕೆಲವರು ಬಹುಶ್ರೇಷ್ಠ ಸಾಧನೆಗಳನ್ನ ಮಾಡ್ತಾ ಇರ್ತಾರೆ. ಅದು ಯಾಕೆ? ಕೆಲವರು ಸಮಾನ ಸಮಯವಿದ್ರೂ ಕೂಡ ಹಿಂದೆ ಉಳಿತಾರೆ. ಏಕೆ? ಯಾರು ಸಮಯವನ್ನ ಪ್ಲಾನ್ ಮಾಡುತ್ತಾರೋ, ಪ್ರತಿ ಕ್ಷಣವನ್ನ ಅರ್ಥಪೂರ್ಣವಾಗಿ ಬಳಸ್ತಾರೋ ಅವರು ಯಶಸ್ಸನ್ನ ಬೇಗ ಕಾಣ್ತಾರೆ. ಸಮಯ ಯಾರಿಗೂ ಹೆಚ್ಚಿಲ್ಲ, ಯಾರಿಗೂ ಕಡಿಮೆ ಇಲ್ಲ. ದಿನದ 24 ಗಂಟೆನೂ ಕೂಡ ನಮಗಿರುವಂತಹ ಪ್ರತಿಯೊಂದು ನಿಮಿಷ, ಪ್ರತಿಯೊಂದು ಸೆಕೆಂಡನ್ನು ಕೂಡ ನಾವು ಹೇಗೆ ಸಮಯವನ್ನ ಬಳಕೆಯನ್ನ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಗೆಲುವು ನಿರ್ಧಾರ ಆಗುತ್ತೆ. ಸೊ ಸಮಯದ ಬಗ್ಗೆ ಪ್ರಸಿದ್ಧ ಉದಾಹರಣೆಗಳು ಹೇಳೋದಾದ್ರೆ, ಒಂದು ಶಕ್ತಿ ಆಗಿರುವಂತಹ ನಮ್ಮ ಡಾಕ್ಟರ್ APJ ಅಬ್ದುಲ್ ಕಲಾಂ ಸರ್ ಅವರು ಜ್ಞಾನದ ದೀಪವನ್ನು ಹಚ್ಚಿದಂತಹ ವ್ಯಕ್ತಿ. ಸೊ ಅವರ ಕಾಲದಲ್ಲಿ ಸಮಯದ ಮೌಲ್ಯ ಎಷ್ಟಿತ್ತು ಅಂತ ಹೇಳಿದ್ರೆ, ಅವರು ಪ್ರತಿದಿನವೂ 18ರಿಂದ 20 ಗಂಟೆಗಳವರೆಗೆ ಕೆಲಸ ಮಾಡ್ತಾ ಇದ್ರು. ದೇಶದ ಪ್ರಗತಿಗಾಗಿ ತಮ್ಮ ಜೀವನವನ್ನೇ ಸಮರ್ಪಿಸಿಕೊಂಡಂತಹ ವ್ಯಕ್ತಿ. ಸೊ ಮತ್ತೊಂದು ಉದಾಹರಣೆ ಹೇಳೋದಾದ್ರೆ, ಮಹಾಭಾರತದಲ್ಲಿ ಅರ್ಜುನನಿಗೆ ಗೆಲುವು ದೊರೀಲಿಕ್ಕೆ ಪ್ರಮುಖವಾಗಿರುವಂತಹ ಕಾರಣ ಕಾಲ ನಿರ್ವಹಣೆಯ ಪಾಠ. ಅದು ನಮ್ಮ ಶ್ರೀಕೃಷ್ಣ ಪರಮಾತ್ಮನಿಂದ. ಗುರಿಯ ಮೇಲೆ ನಿಖರವಾಗಿರುವಂತಹ ದೃಷ್ಟಿ, ಪ್ರತಿ ಕ್ಷಣದ ಪ್ರಾಮುಖ್ಯತೆಯನ್ನ ಹೊಂದಿದವನು ಬೇಗ ಗೆಲುವನ್ನ ಪಡಿತಾ ಹೋಗ್ತಾನೆ. ಸಮಯವನ್ನ ವ್ಯರ್ಥ ಮಾಡುವವನು ಅಜ್ಞಾನಿ, ಹಾಗೆ ಸಮಯವನ್ನ ಉಪಯೋಗ ಮಾಡ್ಕೊಳ್ತಾ ಇರೋನು ಅವನು ಜ್ಞಾನಿ. ಸೊ ಕೆಲವೊಬ್ರು ಹೇಳ್ತಾರೆ, ಯಾಕೆ ಇನ್ನೂ ನನಗೆ ಗೆಲುವು ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಂಗೆ ಅದೃಷ್ಟ ಇಲ್ಲ ಅಂತ ಹೇಳಿ, ಸೊ ಅಥವಾ ಅವಕಾಶ ಸಿಕ್ಕಿಲ್ಲ ಅಂತ ಹೇಳಿ, ಸೊ ಅಂತ ದೂರ್ತಾನೆ ಇರ್ತಾರೆ. ಸೊ ಆದರೆ ಈ ದಿನದ 1-2 ಗಂಟೆಗಳು ಮಾತ್ರ ಪರಿಣಾಮಕಾರಿಯಾಗಿ ಬಳಸಿಕೊಂಡಿರುತ್ತಾರೆ. ಹಾಗಾಗಿ ನಮ್ಮನ್ನ ನಾವು ಪ್ರಶ್ನಿಸೋಣ. ನಾವು ಪ್ರತಿದಿನ ಎಷ್ಟು ಸಮಯವನ್ನ ಧ್ಯಾನ, ಅಭ್ಯಾಸ ಹಾಗೂ ಕೆಲಸಕ್ಕೆ ಎಷ್ಟು ಮೀಸಲಿಡ್ತಾ ಇದ್ದೇವೆ? ಮೊಬೈಲ್, ಸೋಷಿಯಲ್ ಮೀಡಿಯಾ ಹಾಗೂ ಟಿವಿಗೆ ಎಷ್ಟು ಸಮಯವನ್ನ ನಾವು ವ್ಯರ್ಥ ಮಾಡ್ತಾ ಇದ್ದೇವೆ? ಸೊ ನೀವೆಲ್ಲರೂ ಕೂಡ ಕ್ಯಾಲ್ಕುಲೇಟ್ ಮಾಡಿದಾಗ ಸತ್ಯ ಏನು ಅಂತ ಹೇಳಿದ್ರೆ, ಸಮಯ ನಷ್ಟದ ಹಿಂದಿನ ಕಾರಣ ಅದು ನಾವೇ ಆಗಿರ್ತೀವಿ. ಹಾಗಾದ್ರೆ ಪ್ರತಿಯೊಬ್ಬರಿಗೂ ನಮಗೆ 24 ತಾಸಿದೆ, 24 ಗಂಟೆಗಳಿದೆ. ಆದ್ರೆ ಸಮಯವನ್ನ ಹೇಗೆ ಬಳಸಬೇಕು ಅನ್ನೋದಾದ್ರೆ, ಸಮಯವನ್ನ ಉತ್ತಮವಾಗಿ ಬಳಸಲಿಕ್ಕೆ 7 ಪ್ರಮುಖ ಚಟುವಟಿಕೆಗಳಿವೆ. ಸೊ 1, ದೈನಂದಿನ ಗುರಿಗಳನ್ನ ಬರಿತಾ ಹೋಗ್ಬೇಕು. ದಿನದ ಆರಂಭದಲ್ಲಿ ಲಿಸ್ಟ್ ಮಾಡ್ತಾ ಹೋಗ್ಬೇಕು. ಟು ಡೂ ಲಿಸ್ಟ್ ಮಾಡೋದು ಅತ್ಯುತ್ತಮ ಪ್ರಾರಂಭ ಅಂತ ಹೇಳ್ಬೋದು. 2ನೇದು, ಮುಖ್ಯ ಕೆಲಸ ಯಾವುದು, ಪ್ರಾಮುಖ್ಯತೆ ಆಗಿರುವಂತಹ ಕೆಲಸ ಯಾವುದು, ಅದನ್ನ ಮೊದಲನೇದಾಗಿ ಮಾಡಬೇಕಾಗತ್ತೆ. ಅನಗತ್ಯ ಕೆಲಸಗಳನ್ನ ಸಮಯ ಆದ್ಮೇಲೆ ಅಥವಾ ಯಾವ್ದು ಅನ್ಇಂಪಾರ್ಟೆಂಟ್ ಅನ್ಸುತ್ತೋ ಅದು ನಂತರ ಕೂಡ ಮಾಡಬಹುದು. ಸೊ 3ನೇದು, ಮೆಸೇಜ್, ಮೊಬೈಲ್, ಸೊ ಹೀಗೆ ಸೋಷಿಯಲ್ ಮೀಡಿಯಾಗಳನ್ನ ನಾವು ನಿಯಂತ್ರಣ ಮಾಡಬೇಕು ಯೂಸ್ ಮಾಡೋದ್ರಲ್ಲಿ. ಸೊ ಪ್ರತಿದಿನ 1 ಗಂಟೆ ಕಡಿಮೆಯನ್ನ ಬಳಸಿದ್ರೆ ವರ್ಷಕ್ಕೆ 365 ಗಂಟೆಗಳನ್ನ ನಾವು ಉಳಿತಾಯ ಮಾಡಬಹುದು ಸಮಯವನ್ನ. ಹಾಗಾಗಿ ಸಮಯಕ್ಕೆ ಬದ್ಧತೆ ಇರಲಿ. ಏನೇ ಕೆಲಸ ಇರಲಿ, ಕಾಲಕ್ಕೆ ಪೂರ್ತಿ ಮಾಡೋದು ಅಭ್ಯಾಸವಾಗಿರಬೇಕು. ಸಮಯದ ಬಗ್ಗೆ ಒಂದು ಜವಾಬ್ದಾರಿನ ಹೊತ್ಕೊಳ್ಳಿ. ನೀವು ಕಳೆದು ಹೋದಂತಹ ಕ್ಷಣ ಯಾರಿಂದಲೂ ಮರಳಿ ಪಡಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರತಿದಿನ ಒಂದು ಹೊಸದೇನಾದ್ರೂ ಕಲಿತಾ ಹೋಗ್ಬೇಕು. ಸಮಯವನ್ನ ಹೂಡಿದ್ರೆ ಬಡ್ಡಿ ರೂಪದಲ್ಲಿ ಜ್ಞಾನವನ್ನ ಪಡಿಬಹುದು. ಆತ್ಮ ಪರಿಶೀಲನೆ ಮಾಡ್ಕೊಳ್ಬೇಕಾಗತ್ತೆ. ಹಾಗಾದ್ರೆ ಸಮಯ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಒಂದು ಉದಾಹರಣೆ ಹೇಳೋದಾದ್ರೆ, ಒಬ್ಬ ರೈತ ಇದ್ದಾನೆ ಅಂತ ಅನ್ಕೊಳ್ಳಿ. ಸೊ ಬೆಳಗ್ಗೆ ಎದ್ದ ತಕ್ಷಣನೇ ಹೊಲಕ್ಕೆ ಹೋಗಿ ಬಿತ್ತನೆ ಮಾಡ್ತಾರೆ, ಒಳ್ಳೆ ಬೆಳೆಯನ್ನ ಬೆಳೀತಾರೆ. ಸೊ ಅವರು 3 ಹೊತ್ತು ಕೂಡ ಅದರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ, ಸಮಯವನ್ನು ಕೂಡ ಅಲ್ಲಿಗೆ ಮೀಸಲಿಡ್ತಾರೆ. ಹಾಗಾಗಿ ಒಳ್ಳೆ ಫಲವನ್ನ ಅವರು ಪಡಿತಾ ಹೋಗ್ತಾರೆ. ಸೊ ಹಾಗೆ ಸಮಯವನ್ನ ಹೂಡಿದಷ್ಟು ಫಲ ನಮಗೆ ಉತ್ತಮವಾಗಿ ಸಿಗುತ್ತದೆ. ಸೊ ಈ ಯುವ ಜನತೆಗೆ ಒಂದು ಸಂದೇಶ ಹೇಳೋದೇನಪ್ಪಾ ಅಂತ ಹೇಳಿದ್ರೆ, ಈ ಸಮಯ, ಈ ವಯಸ್ಸು ನಿಮ್ಮ ಜೀವಿತದ ಪ್ರಮುಖ ಹಂತ ಅಂತ ಹೇಳ್ಬೋದು. ಸಮಯವನ್ನ ಕೊಳ್ಳುವಂತಹ ವ್ಯಕ್ತಿ, ಸಮಯವನ್ನ ಉಪಯೋಗ ಮಾಡುವಂತಹ ವ್ಯಕ್ತಿ ವಿದ್ಯಾವಂತನಾಗ್ತಾನೆ.
ಹಾಗೆ ಸಮಯವನ್ನು ಹಾಳು ಮಾಡುವಂಥವನು ಜೀವನವನ್ನೇ ಹಾಳು ಮಾಡ್ಕೊಳ್ತಾನೆ. ಸೊ ಸಮಯ ಎಂಬುದು ದೇವರು ಕೊಟ್ಟಿರುವಂಥ ನಮಗೊಂದು ಪುಣ್ಯ ವರ. ಸೊ ಅದನ್ನು ವ್ಯರ್ಥ ಮಾಡುವುದು ಪಾಪ ಅಂತ ಕೂಡ ಹೇಳ್ಬೋದು. ಸೊ ಒಂದು ಸೂಕ್ಷ್ಮ ವಿಚಾರ ನಿಮಗೆ ಹೇಳ್ತೀನಿ, ಸಮಯ ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ಅಸ್ಯೂಮ್ ಮಾಡ್ಕೊಳ್ಳಿ, ಜೀವನ ಒಂದು ಸ್ಟೇಷನ್ ಇದ್ದಾಗೆ. ಸೊ ಸಮಯ ಅನ್ನೋದು ಒಂದು ಎಕ್ಸ್ಪ್ರೆಸ್ ಟ್ರೈನ್ ಇದ್ದ ಹಾಗೆ. ಕೆಲವೊಮ್ಮೆ ಅವಕಾಶಗಳು ಬರ್ತಾ ಇರುತ್ತೆ. ಸೊ ಅವು ಒಂದು ನಿಮಿಷದ ಅಂತರದಲ್ಲೇ ಬರುತ್ತೆ, ಒಂದು ನಿಮಿಷದ ಅಂತರದಲ್ಲೇ ಹೋಗ್ತಾ ಇರುತ್ತೆ. ಸೊ ಟ್ರೈನು ಯಾರಿಗೂ ಕೂಡ ಕಾಯ್ತಾ ಇರಲ್ಲ, ಯಾರು ಸಿದ್ಧರಿರ್ತಾರೋ ಅವರು ಹತ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಅಂತಿಮವಾಗಿ ಸಮಯ ಎಂಬುದು ಕಳಚಿದರೆ ಮರಳಿ ಬಾರದ ಒಂದು ಅಮೂಲ್ಯವಾದ ಜೀವ. ಸೊ ನಾವು ಸಮಯವನ್ನು ಹೇಗೆ ಉಪಯೋಗಿಸುತ್ತೇವೆ ಎಂಬುದೇ ನಮ್ಮ ಸಾಧನೆಗಳನ್ನು ನಿರ್ಧರಿಸುತ್ತದೆ. ಹಾಗಾಗಿ ಸಮಯವನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡ್ರೆ ಸಂಪತ್ತನ್ನು ಪಡಿಬೋದು. ಸಮಯವನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡ್ರೆ ಸಾಧನೆಗೆ ಹಾದಿಯಾಗ್ಬೋದು. ಸಮಯವನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡ್ರೆ ಒಂದು ಶ್ರೇಷ್ಠ ವ್ಯಕ್ತಿ ಆಗ್ಬೋದು. ಸಮಯವನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡ್ರೆ ಒಂದು ಜೀವನದ ಆಯುಧವಾಗಿಯೇ ನಾವು ಬಳಕೆಯನ್ನು ಮಾಡಬಹುದು. ಹಾಗಾಗಿ ಇಂದಿನಿಂದಲೇ ಪ್ರತಿ ಕ್ಷಣವನ್ನು ಪ್ರೀತಿಸಿ, ಪ್ರತಿ ನಿಮಿಷವನ್ನು ನಿಮ್ಮ ಕನಸುಗಳಿಗಾಗಿ ಮುಡಿಪಾಗಿಸಿ. ನೀವು ಸಮಯಕ್ಕೆ ಎಷ್ಟು ಬೆಲೆ ಕೊಡ್ತೀರೋ ಆ ಸಮಯ ನಿಮಗೂ ಕೂಡ ಬೆಲೆ ಕೊಡುತ್ತೆ. ಸೊ ನೀವು ಸಮಯವನ್ನು ಉಪಯೋಗಿಸಿದಷ್ಟು ಸಮಯವೂ ಕೂಡ ನಿಮಗೆ ಅವಕಾಶವನ್ನು ಕಲ್ಪಿಸುತ್ತೆ. ಸೊ ಈ ಸಂದೇಶ ನಿಮಗೆ ಪ್ರೇರಣೆಯಾದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಪ್ರೇರಣೆಯೊಂದಿಗೆ ಅತಿ ಶೀಘ್ರದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.